ನಮಸ್ಕಾರ ವೀಕ್ಷಕರೇ, ಸಿಂಹರಾಶಿಯ ಆತ್ಮೀಯ ಬಂಧುಗಳೇ, ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ರಾಶಿಚಕ್ರದ ರಾಜನೆಂದೇ ಕರೆಯಲ್ಪಡುವ ಸಿಂಹರಾಶಿಯವರ ಸಂಪೂರ್ಣ ಗುಣಲಕ್ಷಣಗಳು, ಜೀವನದ ವಿವಿಧ ಘಟ್ಟಗಳು, ಉದ್ಯೋಗ, ಆರ್ಥಿಕತೆ, ಕುಟುಂಬ, ಪ್ರೇಮ, ಆರೋಗ್ಯದ ಕುರಿತಾದ ಆಳವಾದ ವಿಶ್ಲೇಷಣೆಯನ್ನು ನಾವಿಂದು ತಿಳಿದುಕೊಳ್ಳೋಣ. ಇದು ಕೇವಲ ಒಂದು ಸಾಮಾನ್ಯ ಭವಿಷ್ಯವಾಣಿಯಲ್ಲ, ಬದಲಾಗಿ ನಿಮ್ಮ ಜೀವನದ ಗತಿ ಬದಲಿಸಬಲ್ಲ ಮಹತ್ವದ ಮುನ್ಸೂಚನೆಗಳು. ಸಿಂಹರಾಶಿಯು ರಾಶಿಚಕ್ರದ 5ನೇ ರಾಶಿಯಾಗಿದೆ. ಇದು ಅಗ್ನಿತತ್ವದ ರಾಶಿ. ಈ ರಾಶಿಯ ಅಧಿಪತಿ ಸೂರ್ಯದೇವ. ಆದ್ದರಿಂದಲೇ ಸಿಂಹರಾಶಿಯವರು ಹುಟ್ಟಿನಿಂದಲೇ ಆತ್ಮವಿಶ್ವಾಸ, ನಾಯಕತ್ವದ ಗುಣ, ರಾಜಗಾಂಭೀರ್ಯ ಹಾಗೂ ಅಚಲವಾದ ಧೈರ್ಯವನ್ನು ಹೊಂದಿರುತ್ತೀರಿ. ನಿಮ್ಮ ಗುಣಲಕ್ಷಣಗಳ ಬಗ್ಗೆ ಆಳವಾಗಿ ಗಮನಿಸುವುದಾದರೆ, ನೀವು ಸದಾ ಇತರರ ಗಮನ ಸೆಳೆಯುವ ಆಕರ್ಷಕ ವ್ಯಕ್ತಿತ್ವವುಳ್ಳವರು. ಸ್ವಾಭಿಮಾನ ನಿಮ್ಮ ಪಾಲಿಗೆ ಅತ್ಯಮೂಲ್ಯವಾದದ್ದು. ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮಾಡುವ ಗುಣ ನಿಮ್ಮದು. ನಿಮ್ಮ ಅತಿದೊಡ್ಡ ಶಕ್ತಿಯೇ ನಿಮ್ಮ ಧನಾತ್ಮಕ ಚಿಂತನೆ. ಆದರೆ ಕೆಲವೊಮ್ಮೆ ನಿಮ್ಮ ಅತಿಯಾದ ಅಹಂಕಾರ ಹಾಗೂ ಹಠಮಾರಿ ಸ್ವಭಾವವೇ ನಿಮ್ಮ ದೌರ್ಬಲ್ಯವಾಗಬಹುದು. ನಿಮ್ಮ ಮಾತುಗಳನ್ನು ಎಲ್ಲರೂ ಕೇಳಿಸಿಕೊಳ್ಳಬೇಕು, ಎಲ್ಲರೂ ನಿಮ್ಮನ್ನು ಗೌರವಿಸಬೇಕು ಎಂಬ ಹಂಬಲ ನಿಮ್ಮಲ್ಲಿರುತ್ತದೆ. ಇದು ಕೆಲವೊಮ್ಮೆ ಇತರರಿಗೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸಬಹುದು. ಕಳೆದ ಕೆಲವು ಕಾಲದಿಂದ ನೀವು ಅನುಭವಿಸುತ್ತಿರುವ ಏರಿಳಿತಗಳು ಸಾಮಾನ್ಯವಾದದ್ದಲ್ಲ, ಅದು ನಿಮ್ಮ ಗ್ರಹಗತಿಗಳ ಬದಲಾವಣೆಯ ಸೂಚನೆಯಾಗಿದೆ. ಅಂತಹ ಸವಾಲುಗಳನ್ನು ನೀವು ನಿಮ್ಮ ಸ್ಥಿರ ಬುದ್ಧಿಯಿಂದ ಎದುರಿಸಿ ಬಂದಿದ್ದೀರಿ. ವಿರೋಧಿಗಳ ಪೈಪೋಟಿ, ಕೆಲಸದಲ್ಲಿನ ಅನಿರೀಕ್ಷಿತ ಅಡೆತಡೆಗಳು ನಿಮ್ಮನ್ನು ಕಂಗೆಡಿಸಿರಬಹುದು. ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಕಾಲ ಆರಂಭವಾಗಲಿದೆ. ನೀವು ಆತ್ಮವಿಶ್ವಾಸದಿಂದ ಮುನ್ನಡೆದರೆ ಜಯ ಖಂಡಿತ ನಿಮ್ಮದಾಗುತ್ತದೆ. ಎಲ್ಲರಿಗೂ ಸಹಾಯ ಮಾಡುವ, ಕಷ್ಟದಲ್ಲಿರುವವರನ್ನು ಬೆಳೆಸುವ ನಿಮ್ಮ ಉದಾರ ಮನೋಭಾವವೇ ನಿಮಗೆ ದೊಡ್ಡ ಆಸ್ತಿ. ಹಳೆಯ ಸೋಲುಗಳನ್ನು ಮರೆತು ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ಇದು ಸರಿಯಾದ ಸಮಯ. ಸಿಂಹರಾಶಿಯವರು ಸ್ವಾಭಾವಿಕವಾಗಿ ಜನನಾಯಕರು. ನೀವು ಗುಂಪಿನಲ್ಲಿ ಎಲ್ಲರಿಗಿಂತ ಭಿನ್ನವಾಗಿ ತಮ್ಮದೇ ಆದ ವರ್ಚಸ್ಸಿನಿಂದ ಕೆಲಸ ಸಾಧಿಸುವವರು. ನಿಮ್ಮ ಮನಸ್ಸಿನಲ್ಲಿ ಸದಾ ದೊಡ್ಡ ಮಟ್ಟದ ಯೋಜನೆಗಳು ಓಡುತ್ತಲೇ ಇರುತ್ತವೆ. ಆದರೆ ಆ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಾಗ ಕೆಲವೊಮ್ಮೆ ಸೋಮಾರಿತನ ಅಥವಾ ಅತಿಯಾದ ವಿಶ್ವಾಸ ನಿಮ್ಮನ್ನು ಕಾಡಬಹುದು. ನಿಮ್ಮ ಶ್ರಮವನ್ನು ಯಾರೂ ಗುರುತಿಸುತ್ತಿಲ್ಲ ಎಂದು ಬೇಸರಗೊಳ್ಳುವ ಅಗತ್ಯವಿಲ್ಲ. ಸೂರ್ಯನಂತೆ ನೀವು ಪ್ರಕಾಶಮಾನವಾಗಿ ಬೆಳೆಯುವ ದಿನಗಳು ದೂರವಿಲ್ಲ. ನಿಮ್ಮ ಆಲೋಚನೆಗಳನ್ನು ಒಂದು ಹಂತಕ್ಕೆ ತಂದು ವ್ಯವಸ್ಥಿತವಾಗಿ ಯೋಜನೆಗಳನ್ನು ಪೂರ್ಣಗೊಳಿಸುವುದು ಬಹಳ ಮುಖ್ಯವಾಗಿದೆ. ನಿಮ್ಮಲ್ಲಿರುವ ಅದ್ಭುತ ನಾಯಕತ್ವದ ಗುಣವನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಲು ಇದು ಸುವರ್ಣಾವಕಾಶ. ಉದ್ಯೋಗದ ವಿಚಾರಕ್ಕೆ ಬರುವುದಾದರೆ, ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪನೆಯಾಗುವ ಸಮಯ ಹತ್ತಿರ ಬಂದಿದೆ. ಸರ್ಕಾರಿ ವಲಯದಲ್ಲಿ, ಆಡಳಿತಾತ್ಮಕ ಹುದ್ದೆಗಳಲ್ಲಿ, ರಾಜಕೀಯದಲ್ಲಿ ಅಥವಾ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಉನ್ನತ ಹುದ್ದೆಗಳನ್ನು ಪಡೆಯುವ ಯೋಗವಿದೆ. ನೀವು ಬರವಣಿಗೆ, ಸೃಜನಶೀಲ ಕಲೆ ಅಥವಾ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಅನಿರೀಕ್ಷಿತ ಪ್ರಗತಿಯನ್ನು ಕಾಣುವಿರಿ. ಉನ್ನತ ಅಧಿಕಾರಿಗಳಾಗಬೇಕು, ಸಮಾಜದಲ್ಲಿ ಹೆಸರು ಗಳಿಸಬೇಕು ಎಂದು ಹಗಲಿರುಳು ಕನಸು ಕಾಣುತ್ತಿರುವವರಿಗೆ ಈ ಕಾಲಘಟ್ಟವು ಅತ್ಯಂತ ಪೂರಕವಾಗಿದೆ. ಈಗಾಗಲೇ ಕೆಲಸದಲ್ಲಿರುವವರಿಗೆ ಬಡತಿ ಸಿಗುವ ಯೋಗವಿದೆ. ಆದರೆ ನೆನಪಿರಲಿ, ಕೆಲಸದ ಸ್ಥಳದಲ್ಲಿ ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ನಿಮ್ಮ ಕಾಲೆಳೆಯಲು ಪ್ರಯತ್ನಿಸಬಹುದು. ಅಂತಹ ಸಂದರ್ಭದಲ್ಲಿ ನೀವು ವಿಚಲಿತರಾಗದೆ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ. ನಿಮ್ಮ ತಾಳ್ಮೆಯೇ ನಿಮ್ಮ ಶತ್ರುಗಳಿಗೆ ನೀಡುವ ಅತಿದೊಡ್ಡ ಉತ್ತರ. ಕಚೇರಿಯಲ್ಲಿ ಅನಗತ್ಯ ರಾಜಕೀಯದಿಂದ ದೂರವಿದ್ದು ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳಿ. ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡುವುದಾದರೆ, ಕಳೆದ ಕೆಲವು ಕಾಲದಿಂದ ಹಣಕಾಸಿನ ವಿಚಾರದಲ್ಲಿ ನೀವು ಕೆಲವು ಅನಿರೀಕ್ಷಿತ ಒತ್ತಡಗಳನ್ನು ಅನುಭವಿಸಿರುವುದು ಕಂಡುಬರುತ್ತದೆ. ಐಶ್ವರ್ಯವಾದ ಜೀವನದ ಮೇಲಿನ ಆಸೆ ಅಥವಾ ಆಡಂಬರದ ಖರ್ಚುಗಳು ನಿಮ್ಮ ಉಳಿತಾಯದ ಮೇಲೆ ಪರಿಣಾಮ ಬೀರಬಹುದು. ಆದರೆ ಈಗ ಆ ಪರಿಸ್ಥಿತಿ ಬದಲಾಗಲಿದೆ. ಹಣದ ಹರಿವು ಉತ್ತಮವಾಗಲಿದ್ದು ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಹಣ ಹೂಡಿಕೆ ಮಾಡುವಾಗ ಪರಿಣಿತರ ಸಲಹೆ ಪಡೆದು ಮುಂದುವರಿಯಿರಿ. ಆತುರದ ನಿರ್ಧಾರಗಳನ್ನು ಕೈಬಿಡಿ. ಸ್ವಂತ ಉದ್ಯಮ ಅಥವಾ ಭೂಮಿಯಲ್ಲಿ ಹಣ ಹೂಡಿಕೆ ಮಾಡುವವರಿಗೆ ಲಾಭದಾಯಕ ಕಾಲವಿದು. ನಿಮ್ಮ ಉಳಿತಾಯದ ಹಣವೇ ನಿಮಗೆ ಕಷ್ಟದ ಸಮಯದಲ್ಲಿ ಆಧಾರವಾಗಲಿದೆ. ಷೇರು ಮಾರುಕಟ್ಟೆ, ಕ್ರಿಪ್ಟೋಕರೆನ್ಸಿ ಅಂತಹ ಅನಿಶ್ಚಿತ ಹೂಡಿಕೆಗಳಲ್ಲಿ ಅತಿಯಾದ ಆಸಕ್ತಿ ತೋರಿಸಬೇಡಿ. ಅದರ ಬದಲಿಗೆ ಸ್ಥಿರ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವುದು ಲೇಸು. ವ್ಯಾಪಾರ ಅಥವಾ ಬಿಸಿನೆಸ್ ಮಾಡುವವರಿಗೆ ಇದು ಅದ್ಭುತವಾದ ಕಾಲವಾಗಿದೆ. ವಿಶೇಷವಾಗಿ ರಿಯಲ್ ಎಸ್ಟೇಟ್, ನಿರ್ಮಾಣ ರಂಗ, ಚಿನ್ನದ ವ್ಯಾಪಾರ ಅಥವಾ ಸರ್ಕಾರಿ ಗುತ್ತಿಗೆದಾರರಿಗೆ ಹೆಚ್ಚಿನ ಲಾಭ ಸಿಗಲಿದೆ. ನಿಮ್ಮದೇ ಆದ ನೆಟ್ವರ್ಕ್ ಹಾಗೂ ನಿಮ್ಮ ಮಾತಿನ ಪ್ರಭಾವದಿಂದ ವ್ಯಾಪಾರವು ವಿಸ್ತರಣೆಯಾಗಲಿದೆ. ಹಳೆಯ ಗ್ರಾಹಕರ ಜೊತೆಗಿನ ಸಂಬಂಧವನ್ನು ಗಟ್ಟಿಗೊಳಿಸಿಕೊಳ್ಳಿ. ಹೊಸ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಕಾನೂನು ದಾಖಲೆಗಳನ್ನು ಸಂಪೂರ್ಣವಾಗಿ ಪರಿಶೀಲಿಸಿ. ಯಾವುದೇ ವ್ಯಾಪಾರದಲ್ಲಿ ಅತಿಯಾದ ನಂಬಿಕೆ ಬೇಡ, ಎಚ್ಚರಿಕೆ ಇರಲಿ. ಹೋಟೆಲ್ ಉದ್ಯಮ, ಇವೆಂಟ್ ಮ್ಯಾನೇಜ್ಮೆಂಟ್ನಲ್ಲಿರುವವರಿಗೂ ಹೊಸ ಅವಕಾಶಗಳು ಹುಡುಕಿಕೊಂಡು ಬರುತ್ತವೆ. ಹಳೆಯ ಬಾಕಿ ಉಳಿದ ಹಣ ವಾಪಸ್ ಬರುವ ಸಾಧ್ಯತೆಯಿದೆ. ಕೃಷಿ ಕ್ಷೇತ್ರದಲ್ಲಿರುವವರಿಗೆ, ಜಮೀನು ಹಾಗೂ ತೋಟಗಾರಿಕೆ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಉತ್ತಮ ಆದಾಯ ಬರಲಿದೆ. ಹವಾಮಾನದ ಏರುಪೇರಿನ ನಡುವೆಯೂ ನಿಮ್ಮ ಪರಿಶ್ರಮದಿಂದ ಕೃಷಿಯಲ್ಲಿ ಹೆಚ್ಚಿನ ಲಾಭ ಪಡೆಯುತ್ತೀರಿ. ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಇದು ಸಕಾಲ. ಭೂಮಿಗೆ ಸಂಬಂಧಿಸಿದ ವಿವಾದಗಳಿದ್ದರೆ ಅವು ಮಾತುಕತೆಯ ಮೂಲಕವೇ ಬಗೆಹರಿಯುವ ಲಕ್ಷಣಗಳಿವೆ. ನಿಮ್ಮ ಜಮೀನಿನಲ್ಲಿ ಹೊಸ ಪ್ರಯೋಗಗಳನ್ನು ಮಾಡಲು ಆಲೋಚನೆ ಇದ್ದರೆ ಈಗಲೇ ಕಾರ್ಯಪ್ರವೃತ್ತರಾಗಿ.
ಕೌಟುಂಬಿಕ ಜೀವನದ ಕಡೆ ನೋಡುವುದಾದರೆ ನಿಮ್ಮ ಅಹಂಕಾರ ಹಾಗೂ ಹಠಮಾರಿ ಸ್ವಭಾವ ಮನೆಯವರ ಜೊತೆಗಿನ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಕಂದಕ ಉಂಟು ಮಾಡಬಹುದು. ಮನೆಯ ಹಿರಿಯರ ಸಲಹೆಗಳನ್ನು ಗೌರವಿಸಿ. ಮಾತಿನ ಭರದಲ್ಲಿ ಕಟುವಾದ ಪದಗಳನ್ನು ಬಳಸುವ ಮೂಲಕ ಪ್ರೀತಿಪಾತ್ರರ ಮನಸ್ಸನ್ನು ನೋಯಿಸಬೇಡಿ. ಮನೆಯಲ್ಲಿ ಶುಭ ಸಮಾರಂಭಗಳು ನಡೆಯುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಅವರ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ಮನೆಗೆ ಸಂಬಂಧಿಕರ ಆಗಮನವಾಗಬಹುದು, ಅದು ನಿಮಗೆ ಸಂತೋಷ ತರುತ್ತದೆ. ಹೊಸ ಮನೆ ಅಥವಾ ವಾಹನ ಖರೀದಿ ಮಾಡುವ ಯೋಗ ಸಿಂಹರಾಶಿಯವರಿಗಿದೆ, ಆದರೆ ಆತುರ ಬೇಡ. ಪ್ರೇಮ ಜೀವನದಲ್ಲಿರುವವರು ಅತಿಯಾದ ಭರವಸೆಗಳನ್ನು ನೀಡುವ ಮುನ್ನ ಯೋಚಿಸಿ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ವಿಷಯಗಳಿಗೂ ವಾದ ಮಾಡುವುದು ಬೇಡ. ಪ್ರೇಮ ಜೀವನದಲ್ಲಿ ತಪ್ಪು ತಿಳುವಳಿಕೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ, ಆದ್ದರಿಂದ ನೇರ ಸಂವಹನ ಅತ್ಯವಶ್ಯಕ. ನಿಮ್ಮ ಸಂಗಾತಿಗೆ ಸರಿಯಾದ ಸಮಯ ನೀಡಿ, ಇಲ್ಲವಾದರೆ ಅವರ ಮನಸ್ಸು ನಿಮ್ಮಿಂದ ದೂರವಾಗಬಹುದು. ಪ್ರೀತಿಪಾತ್ರರ ಜೊತೆ ಸಮಯ ಕಳೆಯಲು ಪ್ರಯತ್ನಿಸಿ. ಮದುವೆಯಾಗಲು ಇಚ್ಛಿಸುವವರಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ, ಆದರೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮ ಸಂಬಂಧವನ್ನು ಹಾಳು ಮಾಡಿಕೊಳ್ಳಬೇಡಿ. ಶತ್ರುಗಳ ಬಾಧೆಯ ಬಗ್ಗೆ ಹೇಳುವುದಾದರೆ, ನಿಮ್ಮ ಯಶಸ್ಸನ್ನು ಕಂಡು ಅಸೂಯೆ ಪಡುವವರು ನಿಮ್ಮ ಹಾದಿಯಲ್ಲಿ ಅಡೆತಡೆಗಳನ್ನು ಉಂಟು ಮಾಡಬಹುದು. ನಿಮ್ಮ ಬಗ್ಗೆ ನೀವು ಕಡಿಮೆ ಮಾತನಾಡುವುದು, ಬೇರೆಯವರ ಬಗ್ಗೆ ಟೀಕೆ ಮಾಡದಿರುವುದು ಶ್ರೇಷ್ಠ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿಕೊಂಡು ಹೋಗುವುದೇ ಉತ್ತಮ. ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಚತುರತೆಯೇ ಅವರಿಗೆ ನೀಡುವ ದೊಡ್ಡ ಶಿಕ್ಷೆಯಾಗಿದೆ. ಆರೋಗ್ಯದ ವಿಚಾರದಲ್ಲಿ ನಿರ್ಲಕ್ಷ್ಯ ಬೇಡ. ಹೃದಯ ಸಂಬಂಧಿ ಸಮಸ್ಯೆಗಳು, ಬೆನ್ನು ನೋವು ಅಥವಾ ಅತಿಯಾದ ಉಷ್ಣತೆಯಿಂದ ಉಂಟಾಗುವ ತೊಂದರೆಗಳು ಕಂಡುಬರಬಹುದು. ಸಣ್ಣ ಸಮಸ್ಯೆ ಎಂದು ನಿರ್ಲಕ್ಷಿಸಿದರೆ ಅದು ಮುಂದೆ ದೊಡ್ಡ ತೊಂದರೆಗೆ ಕಾರಣವಾಗಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತಿರಲಿ. ಮಸಾಲೆಯುಕ್ತ ಆಹಾರವನ್ನು ಕಡಿಮೆ ಮಾಡಿ. ಪ್ರತಿನಿತ್ಯ ವ್ಯಾಯಾಮ, ಸೂರ್ಯ ನಮಸ್ಕಾರ ಮಾಡುವುದರಿಂದ ನಿಮ್ಮ ಆರೋಗ್ಯ ಹಾಗೂ ಮನಸ್ಸಿನ ಒತ್ತಡ ಉತ್ತಮವಾಗಿರುತ್ತದೆ. ಅತಿಯಾದ ಕೋಪವನ್ನು ನಿಯಂತ್ರಿಸಲು ಧ್ಯಾನ ಮಾಡುವುದು ಉತ್ತಮ. ಮಾನಸಿಕ ಶಾಂತಿಗಾಗಿ ದೈವದ ಮೊರೆ ಹೋಗುವುದು ಉತ್ತಮ. ಈ ಸಮಯದಲ್ಲಿ ವಿಶೇಷವಾಗಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದರಿಂದ ನಿಮ್ಮ ಎಲ್ಲ ವಿಘ್ನಗಳು ನಿವಾರಣೆಯಾಗುತ್ತವೆ. ಭಾನುವಾರದ ದಿನ ದೇವಸ್ಥಾನಗಳಿಗೆ ಭೇಟಿ ನೀಡುವುದು ಅಥವಾ ಸೂರ್ಯನಿಗೆ ಅರ್ಘ್ಯ ನೀಡುವುದು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತದೆ. ಯಾವುದೇ ಶುಭ ಕೆಲಸ ಆರಂಭ ಮಾಡುವ ಮುನ್ನ ದೈವ ಪ್ರಾರ್ಥನೆ ಮಾಡಿ, ಇದು ನಿಮಗೆ ಮಾನಸಿಕ ಸ್ಥೈರ್ಯವನ್ನು ನೀಡುತ್ತದೆ. ನಿರ್ಗತಿಕರಿಗೆ ಸಹಾಯ ಮಾಡುವುದು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ತರುತ್ತದೆ. ವಿದ್ಯಾರ್ಥಿಗಳಿಗೆ ಈ ಸಮಯ ಅತ್ಯಂತ ಮಹತ್ವದ್ದು. ನಿಮ್ಮಲ್ಲಿರುವ ಕೌಶಲ್ಯವನ್ನು ಪ್ರದರ್ಶಿಸಲು ಉತ್ತಮ ವೇದಿಕೆ ಸಿಗುತ್ತದೆ. ಮನಸ್ಸನ್ನು ಅತ್ತಿತ್ತ ಹರಿಬಿಡದೆ ಕೇವಲ ಓದಿನ ಕಡೆ ಗಮನ ಹರಿಸಿ. ಉನ್ನತ ವ್ಯಾಸಂಗಕ್ಕಾಗಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಈ ಸಮಯ ಪೂರಕವಾಗಿದೆ. ಸೋಮಾರಿತನ ಬಿಟ್ಟು ಶ್ರಮ ವಹಿಸಿದರೆ ಫಲಿತಾಂಶ ನಿಮ್ಮ ಪರವಾಗಿ ಬರಲಿದೆ. ಸಿಂಹರಾಶಿಯ ಮಹಿಳೆಯರಿಗೆ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳಲು ಉತ್ತಮ ಅವಕಾಶ ಸಿಗುತ್ತದೆ. ಮನೆ, ಉದ್ಯೋಗ ಎರಡನ್ನೂ ನಿಭಾಯಿಸುವಲ್ಲಿ ನೀವು ನಿಪುಣರು. ನಿಮ್ಮ ಧೈರ್ಯ ಹಾಗೂ ಆತ್ಮವಿಶ್ವಾಸವೇ ನಿಮ್ಮ ಗೆಲುವಿಗೆ ಕಾರಣವಾಗುತ್ತದೆ. ಹೊಸ ಕಲೆಗಳನ್ನು ಕಲಿಯಲು, ಉದ್ಯೋಗದಲ್ಲಿ ಬಡ್ತಿ ಪಡೆಯಲು ಇದು ಸಕಾಲ. ನಿಮ್ಮ ಸಹನೆ, ಬುದ್ಧಿವಂತಿಕೆಯೇ ಈ ಸಮಯದಲ್ಲಿ ನಿಮ್ಮನ್ನು ವಿಜಯಿಗಳನ್ನಾಗಿಸುತ್ತದೆ ಎಂಬ ಭರವಸೆ ಇರಲಿ. ವಿಡಿಯೋ ಇಷ್ಟವಾದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.